ನೋಡ್ರಿ, ಇದು ಏನಾಗತ್ತಂದ್ರೆ ಈಗ ಅವ್ರಿಗೆ ಅಸೂಯೆ ಮನೋಭಾವನೆ ಅಂತ ಹೇಳ್ತೀವಿ. ಈ ಅಸೂಯೆ ಮನೋಭಾವನೆ ಇರೋರಿಗೆ ಏನು ಮಾಡಕ್ಕಾಗಲ್ಲ, ಸುಧಾರ್ಸಕ್ಕಾಗಲ್ಲ. ಕೊಟ್ಟ ಕುದುರೆಯನ್ನ ಏರದವನು ಅವನು ಧೀರನೂ ಅಲ್ಲ ಸೂರ್ಯನೂ ಅಲ್ಲ ಅಂತ ಕೇಳಿದ್ರಿ. ಅವ್ನು ಕೊಟ್ಟಿದ್ರು 3 ಬಾರಿ ಕ್ಷೇತ್ರ ಶಾಸಕರು. ಅವ್ನ ಮಂತ್ರಿ ತಗೊಂಬಂದ, ಹೋಗ್ಲಿ ಒಂದ್ ನಿಗಮದ ಅಧ್ಯಕ್ಷ ಅಲ್ಲ, ಕುದುರೆ ಹತ್ತಕ್ಕ ಬಂದಿಲ್ಲ ಅದನ್ನ. ನಾಲಾಯ್ಕ ಅನ್ನೋದು ಸಹಜ ಬಾಯಿ ಬರ್ತ ನನಗೂ ಬೇಕೀಗ. ನಾನು ಅದನ್ನ ಬಿಟ್ಬಿಟ್ಟಿನಿ. ನಾನು ನಿನ್ನೆ ಪ್ರತಿಜ್ಞೆ ಮಾಡ್ಬಿಟ್ಟಿನಿ, ಸಿಟಿ ಬರಲ್ಲ ಬೇ ಅಲ್ಲ ಇನ್ಮ್ಯಾಗ. ಏನ್ರಿ ಅದೇರು ಬೇಗಿಲ್ಲ ಬಿಟ್ಬಿಟ್ಟಿನಿ ನಾನು. ಶಾಂತಿಯ ಮಂತ್ರ ಅಭಿವೃದ್ಧಿ. ಮತ್ತೆ 2028ಕ್ಕೆ ನಾವು ಗೆದ್ದು ಬಂದು ರಾಜ್ಯದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಮಾಡೋದೇ. ನೋಡ್ರಿ, ಸಚಿವ ಸಂಪುಟದಲ್ಲಿ 3 ವರ್ಷ ಈಗಾಗಲೇ ಅವ್ರು ಕೆಲಸ ಮಾಡಿದ್ದಾರೆ. ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ, 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಕೆಲಸ ಮಾಡಿದ್ದಾರೆ. ಇವಾಗ ವರಿಷ್ಠರು ಬಿಟ್ಟಿರುವಂತ ವಿಷಯ, ಯಾರನ್ನ ಮಂತ್ರಿ ಮಾಡ್ಬೇಕು ಯಾರು ಮಾಡಬಾರ್ದು ಅನ್ನೋದು ಅವ್ರು ಬಿಟ್ಟಿದ್ರು. ಇವತ್ತು ನನಗೆ ವರಿಷ್ಠರು ನಮ್ಮ ನಾಯಕರಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು, ಮಾಜಿ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬರು ನಮ್ಗೆ ಗುರುತಿಸಿ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾವು ಸೇವೆ ಮಾಡೋದು ಕಲಿಯೋಣ ಅಷ್ಟೇ. ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ತೀವಿ. ನಾವು ಹೋರಾಟವನ್ನ ನಿಲ್ಲಿಸಿಲ್ಲ. ಈಗಾಗಲೇ ನಮ್ಮ ಹಿಂದಿನ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಅದನ್ನ ಕುರಿತು ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ, ಇನ್ನೂ ತನ ಇತ್ಯರ್ಥ ಆಗಿಲ್ಲ. ಆ ತಡೆಯಾಜ್ಞೆ ತೆರವುಗೊಳ್ಳುವವರೆಗೂ ರಾಜ್ಯ ಸರ್ಕಾರ ಏನೂ ಮಾಡುವಂತ ಕೆಲಸ ಇಲ್ಲ. ಇದನ್ನೆಲ್ಲ ಕಾನೂನಿನ ಅರಿವಿದ್ದವರೇ ಉದ್ದೇಶಪೂರ್ವಕವಾಗಿ ಇದನ್ನ ಮೀಸಲಾತಿ ಅಂತೇಳಿ ಇವರೇ ಒಪ್ಕೊಂಡ್ರು 2D 2Cಗೆ. ಇದೇ ಯಾರು, ನಾನು ಅವ್ರ ಹೆಸರು ತಗೊಳ್ಳಲ್ಲ, ಕೇಸರಿ ಹಾಕೊಂಡು ಅಡ್ಡಾಡೋರು ಒಪ್ಕೊಟ್ರ, ಬಿಳಿ ಅರ್ಬಿ ಹಾಕೊಂಡು ಒಪ್ಕೊಟ್ರ. ಒಪ್ಕೊಂಡು ಈಗ ಮತ್ತೆ ಯಾಕಪ್ಪ ಮಾತಾಡ್ತೀರಿ? ತಡೆಯಾಜ್ಞೆ ತೆಗೆಸಿರಲ್ಲ ನೀವು ಹೋಗಿ. ಅದು ಬಿಜೆಪಿ ಸರ್ಕಾರದಾಗಿಲ್ಲ, ನಮ್ಮ ಸರ್ಕಾರದಲ್ಲ. ನಮ್ಮ ಸರ್ಕಾರ ಯಾವತ್ತು ಯಾರ ಮೇಲೂ ತಾಯಿ ಹಾನಿ ಮಾಡಿಲ್ಲ, ಸದನದಲ್ಲಿ ಪ್ರಮಾಣ ಮಾಡಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಯಾರು ಮಾಡ್ಯಾರ? ಅವ್ರು ಮಾಡಿಸಿಕೊಂಡಿದ್ರು. ತಾಯಿ ಹಾನಿ ಮೇಲೆ ತಾಯಿ ಮೇಲೆ ಹಾನಿ ಸದನದಲ್ಲಿ 6 ತಿಂಗಳಲ್ಲಿ ಕೊಟ್ಟು ಬಿಡ್ತೀವಿ ಅಂತೇಳಿ ಯಾರು ಮಾಡಿದ್ರು ಅವ್ರಿಗೆ ಕೇಳ್ಬೇಕು. ಇದು ಉತ್ತರ ಅವ್ರಿಗೆ ಬಯಸ್ರಿ. ಅನೇಕ ವಿಷಯ ಇದಾವೆ ಅವ್ರ ಬಗ್ಗೆ, ನೀವು ಗೊತ್ತೈತಿ. ಏನು ಬಿಜಾಪುರದಲ್ಲಿ ನಡೆದಂತ ಘಟನೆ ಕಂಪ್ಲೇಂಟ್ ಆಗಿತ್ತು, ಅದಕ್ಕೆ ಉತ್ತರನೇ ಇಲ್ಲ. 3 ಕೋಟಿ ಕೇಳ್ಯಾರ ಅಂತ ಹೇಳಿರಲ್ಲ, ಉತ್ತರ ಕೊಡ್ಲಿ. 3 ಕೋಟಿ ಯಾಕೆ ಕೇಳಿದ್ರು ಅವ್ರು? ಇವ್ರು ಹೇಳ್ತಾರ, ಸನ್ಮಾನ್ಯ ನಿಮ್ಮ ನಾಯಕ ಹೇಳಿದ್ರಲ್ಲ ಗೊಡ್ಡೆಮ್ಮಿ, 11 ಕೋಟಿ ಡೀಲ್ 3 ಕೋಟಿಗೆ ಬಂತಾರಂತ. ನಾವ ಆದ್ರೆ 11 ಕೋಟಿಗೆ ಮುಗಿದೋಗಿ ಇದ್ದ ಜೊತೆಗೆ ಅದು 3 ಕೋಟಿಗೆ ಬಂದದ್ದು ಅಂತ ಹೇಳ್ತಾರ. ಮತ್ 3 ಕೋಟಿಗೆ ಹೆಂಗ್ ಕೇಳಿದ್ರು ಅವರು? ಆ 3 ಕೋಟಿಗೆ ಇವ್ರು ಮೊದ್ಲೇ ಉತ್ತರ ಕೊಡ್ಬೇಕು. ಉತ್ತರ ಕೊಟ್ಟು ಮೀಸಲಾತಿ ಕೇಳಕ್ ಬಂದ್ರೆ ಜನ ನಿಮ್ಮನ್ನ ಒಪ್ಕೊಂಡು, ಸರ್ಕಾರನ ಒಪ್ಕೊಂಡು. ನಿಮ್ಮ ನೈತಿಕ ಮಟ್ಟನೇ ಸರಿ ಇಲ್ಲ. ಫಸ್ಟ್ ಇನ್ನೊಬ್ಬರಿಗೆ ಬಳ ಮಾಡಿ ತೋರಿಸೋದು, ಇನ್ನೊಬ್ಬರಿಗೆ ಮಂತ್ರಿ ಮಾಡ್ಬಾರ್ರಿ ಅನ್ನೋದು. ಇವತ್ತು ಮೀಸಲಾತಿ ಕೇಳಾಕ್ತಾರೆ. ಒಬ್ಬರಿಗೆ ಮಂತ್ರಿ ಕೊಡೋ ಅನ್ನೋದು, ಒಬ್ಬರಿಗೆ ಬೇಡ ಅನ್ನೋದು. ನಾವು ಮೀಸಲಾತಿ ಕೇಳ್ತೀವಿ, ಮಂತ್ರಿಗೆ ಕೇಳಲ್ಲ ಅನ್ನೋದು. ಇನ್ನು ಯಡಿಯೂರಪ್ಪ ಮನೆಗೆ ಹೋಗಿ ರಾತ್ರಿ 4 ಗಂಟೆಗೆ ಬೆಳಗು ಮುಂಚೆ ಹೋಗಿ ಮಂತ್ರಿ ಮಾಡಿದಾಗ ಸಿಸಿ ಪಟ್ಲ ಇದ ನಿರಾಣಿ ಅವ್ರನ್ನ ಅವ ಬೇಕಾಗಿತ್ತ. ಈಗ ನಾನು ಬೇಡ ಆಗಿತ್ತು ಅಷ್ಟೇ. ಆದ್ರೆ ಇವ್ರು ಯಾರು ನನ್ನ ಪಕ್ಷಕ್ಕೆ ಕೇಳಾಕ, ನನ್ನ ನಾಯಕರಿಗೆ ಕೇಳಾಕ? ನನ್ನ ಪಕ್ಷಕ್ಕೆ ಗೊತ್ತೈತಿ ನಾನು ಏನು, ನನ್ನ ಶಕ್ತಿ ಏನು, ಈ ಪಕ್ಷಕ್ಕೆ ಏನ್ ನಾನು ಮಾಡಿದೀನಿ, ಏನ್ ಸೇವೆ ಮಾಡಿದೀನಿ ನನ್ನ ನಾಯಕರಿಗೆ ಗೊತ್ತೈತಿ. ಅದಕ್ಕೆ ನನಗೆ ಕೊಟ್ಟ ಕುರ್ಚಿ. ಥ್ಯಾಂಕ್ ಯು, ಧನ್ಯವಾದ.